ಒಂದು ತಟ್ಟೆ ತುಂಬ ಮಾಂಸವನ್ನು ತುಂಬಿಕೊಂಡು ರಾಯರ ದರ್ಶನಕ್ಕೆ ಅಂತ ಹೋಗ್ತಾನೆ. ಮೇಲ್ಗಡೆ ಬಟ್ಟೆ ಮುಚ್ಚಿಟ್ಬಿಟ್ಟು ನೀವು ಫಲವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ. ವಾಸ್ತವಿಕವಾಗಿ ಅದು ರಾಯರದ್ದೇ ಜಾಗ. ಆ ಅಹೋಬಲ ಕ್ಷೇತ್ರಕ್ಕೆ ಹತ್ತಿರ ಆಗುತ್ತೆ ಮಂತ್ರಾಲಯ ಎಲ್ಲ. ಹಿರಣ್ಯಕಶಿಪುವಿನ ಆಡಳಿತದ ಜಾಗ. ಮಗುವನ್ನು ತೊಳೆದು ರಾಯರ ಹತ್ರ ತರ್ತಾಳೆ. ರಾಯರೇ ಪ್ರೋಕ್ಷಣೆ ಮಾಡಿ, ಮಾಂಸ ಹಣ್ಣಾಗಿದೆಯಂತೆ, ಮಗು ಅದಕ್ಕೆ ಜೀವ ಬರಲ್ವೇ? ಛತ್ರಪತಿ ಶಿವಾಜಿ ಅವರಿಗೂ ಕೂಡ ನಮ್ಮ ರಾಘವೇಂದ್ರ ಸ್ವಾಮಿಗಳು ಆಶೀರ್ವಾದ ಮಾಡಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ರಾಯರ ಮುಂದೆ ನೀವು ಒಂದು ಪ್ರಾಣದೇವರ ಒಂದು ಪ್ರತೀಕವನ್ನು ನೋಡ್ತೀರಿ. ಆ ಪ್ರಾಣದೇವರ ಕೆಳಭಾಗದಲ್ಲಿ ಒಂದು ರುದ್ರದೇವರ ಪ್ರತೀಕ ಇದೆ. ಅದನ್ನು ಹಿರಣ್ಯಕಶಿಪುವೇ ಪ್ರತಿಷ್ಠೆ ಮಾಡಿದ್ದಾನೆ, ರುದ್ರದೇವರ ಆರಾಧನೆ ಮಾಡ್ತಾ ಇದ್ದ ಅನ್ನುವ ಮಾತುಗಳಿದೆ. ವೃಂದಾವನವನ್ನು ನಿರ್ಮಾಣ ಮಾಡಬೇಕಾದ್ರೆ 1200 ಲಕ್ಷ್ಮೀನಾರಾಯಣ ಶಾಲಗ್ರಾಮಗಳನ್ನು ವೃಂದಾವನದಲ್ಲಿ ಹಾಕಿದ್ರು ಅಂತ ಇದೆ. ಮಂತ್ರಾಲಯದಲ್ಲಿ ಕೊಡುವಂತ ಪ್ರಸಾದವನ್ನ ಪರಿಮಳ ಪ್ರಸಾದ ಅಂತ ಯಾಕೆ ಕರೀತಾರೆ?